ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ, ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ. ದಿನ ಬೆಳಗಾದರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು, ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಾರದಲ್ಲಿ 4 ದಿನ ದೆಹಲಿನಲ್ಲಿ, 3 ದಿನ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥದ್ದು. ಇವೆಲ್ಲದರ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರುವಂಥದ್ದು. ಇದರ ನಡುವೆ ರೈತರು, ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ, ಹುರುಳಿ ಬೆಳೆಗಾರರಿರ್ಬೋದು, ಮತ್ತೊಂದು ಕಡೆ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಸಹ ಪಾಪ ಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಸಿಗದೇ ಇರುವಂಥದ್ದು. ಕಳೆದ ವಾರ ಮುಖ್ಯಮಂತ್ರಿಗಳು ಸಭೆ ಕರೆದ್ರು ಮೆಕ್ಕೆಜೋಳದ ವಿಚಾರದಲ್ಲಿ. ಕೃಷಿ ಸಚಿವರು ದೆಹಲಿಯಲ್ಲಿದ್ದರು. ಅಂದ್ರೆ ರಾಜ್ಯದ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೇನೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡದೇನೆ ಒಂದು ರೀತಿ ಗೊಂದಲವನ್ನ ಇವತ್ತು ಆಡಳಿತ ಪಕ್ಷದ ಸದಸ್ಯರು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ದಿನ ನಾನು ಹೇಳಿರುವಂಥದ್ದು, ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವ್ರ ಯೋಗ್ಯತೆಗೆ 140 ಶಾಸಕರು ಇದ್ದು ಕೂಡ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗಲಿ. ಬೆಳಗಾವಿಗೆ ಬಂದು ಸುಮ್ಮನೆ ಕಾಟಾಚಾರಕ್ಕೆ ಅಧಿವೇಶನ ಮಾಡಿ ಪಾಪ ಬೆಳಗಾವಿನಲ್ಲಿ ರೈತರು ಇವತ್ತು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಉತ್ತರವನ್ನ ಕೊಡ್ತದೆ. ಅದೇ ರೀತಿ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರಿಗೆ ಸರ್ಕಾರ ಉತ್ತರನ ಪರಿಹಾರನ ಕೊಡುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇದು ಯಾವುದಕ್ಕೂ ಕೂಡ ಪರಿಹಾರ ಕೊಡುವಂತ ಲಕ್ಷಣಗಳು ಇವತ್ತು ಕಾಣ್ತಾ ಇಲ್ಲ. ಹಾಗಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇದೆ, ನಡೆಸಿ. ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲೇ 4 ದಿನ ಕ್ಯಾಂಪ್ ಮಾಡೋ ಬದಲು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗೋದು ಒಳ್ಳೆಯದು.